ಅಂದರೆ ಸಿನ್ಸ್ 1940 ಯಾವಾಗ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದನೂ ಕೂಡ ಒಂದು ರೀತಿಯ ಏನಂತಾರೆ ವೈಮನಸ್ಸು ಅಥವಾ ಇದ್ದೇ ಇದೆ ಇರಾನ್ಗೆ. ಇದಕ್ಕೆ 79 ವೈಮನಸ್ಸು ಈ ಸ್ವಲ್ಪ ಇದೆ ಅಂತಲ್ಲ, ಅಯ್ಯೋ ಕಂಟಿನ್ಯೂಯಸ್ ಆಗಿ ಆವಾಗಲಿಂದ ಶುರು ಆಗಿದ್ದು. ಅದು ವೈಮನಸ್ಸು ಅಥವಾ ಹಾಸ್ಟಿಲಿಟಿ ಅಥವಾ ಎನ್ವಿಟಿ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಒಂದು ಚೂರು ಕಡಿಮೆ ಆಗಲಿಲ್ಲ. ಓಕೆ, ಅದರಿಂದ ಏನು ಮಾಡಿದ್ರು, ಇರಾನ್ ಸುಮ್ಮನೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. 1973 ಆವಾಗಲೇ ಒಂದು ಸಿವಿಲ್ ವಾರ್ ಆಗ್ತಾ ಇತ್ತು ಅಲ್ಲಿ. ಅದರಿಂದ ಆಗ ಏನೇನು ಆಗ್ತಾ ಇತ್ತು ಅದೆಲ್ಲ ನೋಡ್ತಾ ಇದ್ರಲ್ಲ ಇವರು. ನೋಡಿದವ್ರು ಏನು ಮಾಡಿದ್ರು, ಇರಾನು ಲೆಬನಾನಿಗೆ ಬಂದುಬಿಟ್ಟು ಅಲ್ಲಿ ಒಂದು ಇನ್ ದ ನೇಮ್ ಆಫ್ ಗಾಡ್ ಒಂದು ಹೆಸ್ಬುಲ್ಲಾ ಪಾರ್ಟಿ ಅಂತ ಶುರು ಮಾಡಿದ್ರು. ಓಕೆ, ಶಿಯಾ ಗ್ರೂಪ್ ಅದು. ಅಲ್ಲಿ ಲೆಬನಾನ್ನಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಯಾಕೆಂದರೆ ಅಲ್ಲಿ ಇಸ್ಲಾಮೂ ಇದೆ, ಕ್ರಿಶ್ಚಿಯಾನಿಟಿನೂ ಇದೆ, ಅದರಲ್ಲೂ ಸುನ್ನೀಸು ಇದ್ದಾರೆ, ಶಿಯಾಸು ಇದ್ದಾರೆ. ಅಲ್ಲಿ ಸಣ್ಣ ಕಂಟ್ರಿ ಅದು, ಅಲ್ಲಿ ಯಾವಾಗಲೂ ಸಿವಿಲ್ ವಾರು ಇದೆಲ್ಲ ನಡೀತಾ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಅವರು ಹೆಸ್ಬುಲ್ಲಾ ಅಂತ ಒಂದು ಫೋರ್ಸ್ ಶುರು ಮಾಡಿ ಅದಕ್ಕೆ ಸುಮಾರು ಆಯುಧಗಳಿಂದ ಹಿಡಿದು ಸಪೋರ್ಟಿಂದ ಹಿಡಿದು ಎಲ್ಲ ಕೊಟ್ಟು ಅಲ್ಲಿ ಒಂದು ಲೇಯರ್ ಶುರು ಮಾಡಿದ್ರು. ಓಕೆ, ಅದರ ಪಕ್ಕದಲ್ಲಿ ಸಿರಿಯಾ ಆಗಿದೆಯಲ್ಲ ದೇಶ, ಅಲ್ಲಿ ಕೂಡ ನಾನು ಸರ್ವ್ ಮಾಡಿದೆ 4 ವರ್ಷ. ಆ ಸಿರಿಯಾ ದೇಶದಲ್ಲಿ ಕೂಡ ಅವರು ಇರಾನ್ ಜೊತೆ ಅಲೈನ್ ಆಗಿ ಅಲ್ಲಿ ಕೂಡ ಅವರು ತಮ್ಮ ಇನ್ಫ್ಲೂಯೆನ್ಸನ್ನು ತುಂಬ ಬೆಳೆಸಿದ್ರು. ಇದೆಲ್ಲ ಏನು ಓನ್ಲಿ ಅಗೇನ್ಸ್ಟ್ ಇಸ್ರೇಲ್. ಓಕೆ, ಅದರ ಜೊತೆಗೆ ಪ್ಯಾಲೆಸ್ತೀನಿಯನ್ದು ಫೈಟ್ ನಡೀತಾ ಇತ್ತು. ಅಲ್ಲಿ ಏನು ಮಾಡಿದ್ರು ಅಂದರೆ 1993ನಲ್ಲಿ ಯಾಸಿರ್ ಅರಫತ್ ಅಂತ ಒಳ್ಳೆ ಲೀಡರ್ ಇದ್ದರು. ಅವರಿಗೆ ಪ್ಯಾಲೆಸ್ಟೈನ್ ಅಥಾರಿಟಿನಲ್ಲಿ ನಮ್ಮ ಇಂಡಿಯಾ ದೇಶ ಕೂಡ ಅವ್ರಿಗೆ ಒಂಥರ ತುಂಬ ಯಾವಾಗಲೂ ಕ್ಲೋಸ್ ಕೋಆಪರೇಷನ್ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅವರು 1993ನಲ್ಲಿ ಇಸ್ರೇಲ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಟ್ರು ಅಂಡರ್ ದಿ ಅದರಲ್ಲಿ ಓಸ್ಲೋ ಕಾರ್ಡ್ಸ್. ಅದರಲ್ಲಿ ಏನು ಅಂತಂದರೆ ಇಬ್ಬರೂ 2 ಸ್ಟೇಟು ಎಕ್ಸಿಸ್ಟ್ ಆಗಬೇಕು, 2 ಸ್ಟೇಟ್ಸ್ ಡಿಸ್ಕಸ್ ಮಾಡಿ ಅದನ್ನು ಮಾಡಿ ಯಾವ್ಯಾವ್ದು ಮಾಡಬೇಕು, ಯಾರಿಗೆ ಎಷ್ಟಿರಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ. ಬಟ್ ಅವರು ಅದನ್ನು ಮಾಡಿಬಿಟ್ರೆ ಅಕಸ್ಮಾತ್ ಮಾಡಬೇಕಾಗುತ್ತೆ ಅಂತ ಇಸ್ರೇಲ್ ಇನ್ ಎ ವೇ ವೆಂಟ್ ಆ್ಯಂಡ್ ಕ್ರಿಯೇಟೆಡ್ ಹಮಾಸ್ ಆ್ಯಂಡ್ ಸಪೋರ್ಟೆಡ್ ಹಮಾಸ್. ಯಾಕೆಂದರೆ ಅವರು PLO ಜೊತೆ ಇಲ್ಲದೇ ಇದ್ದರೆ ಮಾತಾಡೋಕ್ಕೆ ಯಾರಿರಲ್ಲ. ಅವ್ರು ಕ್ರಿಯೇಟ್ ಮಾಡಿದ್ದೇನಾಯಿತು, ಒಂಥರ ಭೂತ ಬೆಳೆದು ಫ್ರಾಂಕೆನ್ಸ್ಟೈನ್ಸ್ ಮಾನ್ಸ್ಟರ್ ಅಂತಲ್ಲ, ಅದೇ ಥರ ಏನಾಯಿತು. ಅವರು ಅಕ್ಟೋಬರ್ 7ನೇ ತಾರೀಕು 2023 ಅಂದರೆ 2023 2 ವರ್ಷ ಹಿಂದೆ ಅವರು ಮ್ಯಾಸಿವ್ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರು. 1200ಕ್ಕಿಂತ ಜಾಸ್ತಿ ಜನ ಆ ಟೆರರಿಸ್ಟ್ ಅಟ್ಯಾಕಲ್ಲಿ ಸತ್ತರು. ಅದಾದಮೇಲೆ ಇಸ್ರೇಲು ಇದನ್ನು ಜಡದಿಂದ ಕಿತ್ತಾಕಬೇಕು ಅಂದ್ಬಿಟ್ಟು ಆವಾಗಲಿಂದ ಹಮಾಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಹಮಾಸ್ ಅಟ್ಯಾಕ್ ಆಗಿ ಅದಿನ್ನೇನು ಮುಗಿತಾ ಇದೆ ಅನ್ನುವಾಗ ಹೆಸ್ಬುಲ್ಲಾ ಒಂಥರ ಪವರ್ಫುಲ್ ಫೋರ್ಸ್. ಅದು ಇದು ಸ್ಟೇಟ್ದಲ್ಲ, ಲೆಬನಾನ್ ಸ್ಟೇಟ್ ಆ್ಯಕ್ಟ್ರಲ್ಲ, ಅವರು ಸ್ಟೇಟ್ ಆರ್ಮಿ ಅಲ್ಲ. ಅಂದರೆ ಅವ್ರ ಹತ್ರ ಎಷ್ಟೊಂದು 1000 ರಾಕೆಟ್ಸ್ಗಳು ಪ್ಲಸ್ ಅವರ ಕ್ಯಾಡರ್ ಅಂತಾರಲ್ಲ, ಅವರೆಲ್ಲ ಎಷ್ಟು ಪವರ್ಫುಲ್ ಆಗಿದ್ದರು ಅಂದರೆ ಒಂಥರ ಇಸ್ರೇಲ್ಗೆ ಅವರು ನಿಜವಾಗ್ಲೂ ಅವರು ಒಂದು ಕಷ್ಟ ಕೊಡೋಂಥ ಜನ ಅಂಥವ್ರನ್ನ ಇವರು ಯಾವ ರೀತಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿದ್ರು ಅಂದರೆ ಹೆಸ್ಬುಲ್ಲಾನ, ಯು ವಿಲ್ ನಾಟ್ ಬಿಲೀವ್ ಇಟ್. ನೀವು ಕೇಳಿರ್ಬೋದು, ಎಲ್ಲ ಯಾರ್ಯಾರು ಲೀಡ್ರ್ ಇದ್ದರು ಎಲ್ಲ ಲೀಡ್ರ್ಗಳು ಅಸಾಸಿನೇಟ್ ಆಗಿಬಿಟ್ರು. ಓಕೆ, ಪ್ಲಸ್ ಅದಾದಮೇಲೆ ಎಲ್ಲೆಲ್ಲಿ ಆರ್ಮ್ಸು ಅಮ್ಯುನಿಷನ್ಸು ಎಲ್ಲಿತ್ತು ಎಲ್ಲ ಚಿಂದಿ ಮಾಡಿಬಿಟ್ಟು ಹೆಸ್ಬುಲ್ಲಾನ ಯಾರು ನಂಬದೇ ಇರೋಂಥ ಅದನ್ನು ಕಂಪ್ಲೀಟಾಗಿ ಡಿಸ್ಇಂಟಿಗ್ರೇಟ್ ಆಯಿತು. ಓಕೆ, ಅದಾದಮೇಲೆ ಅದ್ರ ಜೊತೆಗೆ ಸಿರಿಯಾದಲ್ಲಿ ಆಗಲೇ ಸಿವಿಲ್ ವಾರ್ ನಡೀತಾ ಇತ್ತು. ಆ ಸಿವಿಲ್ ವಾರ್ ನಡೀತಾ ಇದ್ದು ಎಲ್ಲ ಆಗಿದ್ದಾಗ ಅಲ್ಲಿ ಬಶಾರ್ ಅಲ್ ಅಸಾದ್ ಅಂತಂದ್ಬಿಟ್ಟು ಹಳೆ ಕಾಲದಿಂದ ಹಫೇಜ್ ಅಲ್ ಅಸಾದ್ ಅಂತ ಅವ್ರ ಫಾದರು, ಅವರಾದಮೇಲೆ ಇವರು ಬಶಾರ್ ಅಲ್ ಅಸಾದ್ ಬಂದು ಅವರು ಪ್ರೆಸಿಡೆಂಟ್ ಆದರು. ಅಲ್ಲಿ ನಡೀತಾ ಇತ್ತು. ಅಲ್ಲೂ ಒಂಥರ ಜನಗಳಿದ್ದರು, ಅಲ್ಲಿ ಎಲ್ಲ ಇತ್ತು. ಬಟ್ ಏನು ಅಂದರೆ ಅವ್ರಿಗೂ ಆಪೋಸಿಷನ್ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಸಿವಿಲ್ ವಾರ್ ಶುರು ಆಯಿತು. ಅಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಈಗ ಈ ಹೆಸ್ಬುಲ್ಲಾ ಡಿಸ್ಮ್ಯಾಂಟಲ್ ಆದಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಬಶಾರ್ ಅಲ್ ಅಸಾದನ್ನು ಹೊರಗಡೆ ಕಳಿಸಿ, ಓಕೆ, ಅಲ್ಲಾಯಿತು. ಅಲ್ಲಿ ಇಸ್ರೇಲು ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಆಗ್ಬೋದು, ಆರ್ಮ್ಸು ಅಮ್ಯುನಿಷನ್ಸು ಎಲ್ಲ ಅದೆಲ್ಲ ಮಾಡ್ತಾ ಬಂತು. ಇದೆಲ್ಲ ಆದಮೇಲೆ ಉಳಿದಿದ್ದು ಇರಾನ್. 3 ಲೇಯರ್ ಹೊಟ್ಟೋಗಿತ್ತು. ಬೇಸಿಕಲಿ ನಿಮಗೆ ಹಮಾಸು ಹೊಟ್ಟೋಗಿತ್ತು, ಹೆಸ್ಬುಲ್ಲಾ ಹೊಟ್ಟೋಗಿತ್ತು, ಅದರ ಜೊತೆಗೆ ಸಿರಿಯಾ ಕೂಡ ಹೋಯಿತು.
ಸೊ ಈಗ ಇದ್ದಿದ್ದು ಡೈರೆಕ್ಟಾಗಿ ಇರಾನ್. ಓಕೆ, ಅದು ಒಂದು ರೀತಿ ಇದರಲ್ಲಿ. ಎರಡನೇದು, ನಿಮ್ಮ ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ.